ವಿದ್ಯಾರ್ಥಿಗಳೇ ನಮಸ್ಕಾರ. ನಾನು ಡಾಕ್ಟರ್ ಅಮರೇಂದ್ರ ಶೆಟ್ಟಿ, ಕನ್ನಡ ಅಧ್ಯಾಪಕ. BCA 4ನೇ ಸೆಮಿಸ್ಟರ್ನ ಕನ್ನಡ ಪಠ್ಯ ಸುವರ್ಣ ಸಂಪದದಲ್ಲಿ ಪ್ರಾಚೀನ ಸಾಹಿತ್ಯ ಎನ್ನುವ ಭಾಗ ಇದೆ. ಅದು ಆ ಪಠ್ಯದ ಕಾವ್ಯ ಭಾಗಕ್ಕೆ ಸಂಬಂಧಪಟ್ಟದ್ದು. ಆ ಪ್ರಾಚೀನ ಸಾಹಿತ್ಯ ಭಾಗದಲ್ಲಿ 3 ಕಾಲಘಟ್ಟದ ಕಾವ್ಯ ಭಾಗಗಳನ್ನು ಆಯ್ಕೆ ಮಾಡಿ ನಿಮ್ಮ ಪಠ್ಯಕ್ಕೆ ನಿಗದಿ ಮಾಡಲಾಗಿದೆ. ಅವುಗಳಲ್ಲಿ ಮೊದಲನೆಯದು ಪಂಪ ಕವಿಯ ಆದಿಪುರಾಣ ಕಾವ್ಯದ 12ನೇ ಆಶ್ವಾಸದಿಂದ ಆಯ್ದು ಇರಿಸಿರುವ ಎನ್ನ ಬಾಹುದಂಡಮೆ ಸಾಲ್ಗುಂ ಎನ್ನುವಂಥ ಪದ್ಯಭಾಗ. ಆ ಪದ್ಯಭಾಗದ ಕುರಿತಂತೆ ಉಪನ್ಯಾಸವನ್ನು ನಾನು ಈ ಅವಧಿಯಲ್ಲಿ ಮಾಡ್ತೇನೆ. ವಿದ್ಯಾರ್ಥಿಗಳೇ, ಎನ್ನ ಬಾಹುದಂಡಮೇ ಸಾಲ್ಗುಂ ಎನ್ನುವಂಥ ಕಾವ್ಯಭಾಗ ಪಂಪನ ಆದಿಪುರಾಣ ಕಾವ್ಯದ 12ನೇ ದ್ವಾದಶಾಶ್ವಾಸ 12ನೇ ಆಶ್ವಾಸದಿಂದ ಆಯ್ದುಕೊಂಡಿರುವಂಥ ಕಾವ್ಯಭಾಗ. ಪಂಪ ಕನ್ನಡದ ಮೊದಲ ಕವಿ, ಆದಿಕವಿ, ಅಗ್ರಕವಿ ಎನ್ನುವ ಬಿರುದುಗಳು ಪಂಪನಿಗೆ ಇದೆ. ಸಂಸಾರ ಸಾರೋದಯ, ಕವಿತಾ ಗುಣಾರ್ಣವ ಮತ್ತು ಸರಸ್ವತಿ ಮಣಿಹಾರ ಎನ್ನುವ ಬಿರುದುಗಳು ಕೂಡ ಪಂಪನಿಗೆ ಇದೆ. ಬಹುಮುಖ್ಯವಾಗಿ ನಾಡೋಜ ಎನ್ನುವಂಥ ಅತಿ ದೊಡ್ಡ ಗೌರವ ಕೂಡ ಪಂಪನಿಗೆ ಇದೆ. ನಾಡೋಜ ಅಂದರೆ ನಾಡಿನ ಗುರು ಅಂತ. ಇಂತಹ ಪಂಪ ಕನ್ನಡದ ಮೊದಲ ಆದಿಕವಿ. ಆದಿಪುರಾಣ ಆತನ ಮೊದಲ ಕೃತಿ ಮತ್ತು ಕನ್ನಡದ ಮೊದಲ ಕಾವ್ಯ. ಹಾಗಾಗಿ ಕನ್ನಡದ ಮೊದಲ ಕಾವ್ಯ ಆದಿಪುರಾಣ, ಕನ್ನಡದ ಮೊದಲ ಕವಿ ಪಂಪ. ಪಂಪ ಜನಿಸಿದ್ದು ಕ್ರಿಸ್ತಶಕ 902ರಲ್ಲಿ. ಆತನ ತಂದೆ ಭೀಮಪ್ಪಯ್ಯ, ತಾಯಿ ಅಬ್ಬಣಬ್ಬೆ, ಗುರುಗಳು ದೇವೇಂದ್ರ ಮುನಿಗಳು. ಪಂಪ ಜನಿಸಿದ್ದು ಈಗಿನ ಗದಗ ಜಿಲ್ಲೆಯ ಅಣ್ಣಿಗೇರಿ ಎಂಬ ಗ್ರಾಮದಲ್ಲಿ ಎನ್ನುವಂಥ ಅಭಿಪ್ರಾಯಗಳು ಇವೆ. ಪಂಪನ ಪೂರ್ವಜರು ಆಂಧ್ರ ಪ್ರದೇಶದ ವೆಂಗಿ ಮಂಡಲದ ವೆಂಗಿ ಪಳುವಿನವರು ಎನ್ನುವಂಥ ಅಭಿಪ್ರಾಯಗಳು ಇವೆ. ಪಂಪ ಚಾಲುಕ್ಯರ ಸಾಮಂತರಾಜ ಅರಿಕೇಸರಿಯ ಆಶ್ರಯದಲ್ಲಿತ್ತು. ಪಂಪನನ್ನ ಕವಿಯೂ ಹೌದು, ಕಲಿಯೂ ಹೌದು. ಕಲಿ ಅಂದರೆ ವೀರ. ಕವಿಯೂ ಹೌದು, ಕಲಿಯೂ ಹೌದು. ಅಂದರೆ ಯುದ್ಧ ಸಮರಾಭ್ಯಾಸವನ್ನು, ಸಮರ ಕಲೆಯನ್ನು ಕಲಿತವನು ಪಂಪ. ಹಾಗೆಯೇ ಕಾವ್ಯ ಕಲೆಯನ್ನು ಕೂಡ ಅರಿತವನು ಪಂಪ. ಹಾಗಾಗಿ ಅವನು ಕಲಿಯೂ ಹೌದು, ಕವಿಯೂ ಹೌದು. ಪಂಪನ 2 ಕೃತಿಗಳು, ಒಂದು ಆದಿಪುರಾಣ, ಇನ್ನೊಂದು ವಿಕ್ರಮಾರ್ಜುನ ವಿಜಯ. ವಿಕ್ರಮಾರ್ಜುನ ವಿಜಯಕ್ಕೆ ಪಂಪ ಭಾರತ ಎನ್ನುವಂಥ ಮತ್ತೊಂದು ಹೆಸರು ಕೂಡ ಇದೆ. ಪಂಪ ಭಾರತ ಯಾಕೆಂತಂದರೆ ವ್ಯಾಸನ ಮಹಾಭಾರತವನ್ನು ಕನ್ನಡಕ್ಕೆ ತಂದು ಅದಕ್ಕೆ ಕನ್ನಡದ ಸೊಗಡನ್ನು, ಕನ್ನಡದ ರೂಪವನ್ನು, ಕನ್ನಡದ ಆತ್ಮವನ್ನು ಕೊಟ್ಟು ಬರೆದ ಕಾರಣಕ್ಕಾಗಿ, ಹಾಗೆ ಬರೆದವನು ಪಂಪನಾದ ಕಾರಣಕ್ಕಾಗಿ ಅದಕ್ಕೆ ಪಂಪ ಭಾರತ ಎನ್ನುವ ಹೆಸರು ಇದೆ. ನಾನು ಮೊದಲೇ ಹೇಳಿದ ಹಾಗೆ ಪಂಪನ ಮೊದಲ ಕಾವ್ಯ ಆದಿಪುರಾಣ. ಜಿನಸೇನಾಚಾರ್ಯರ ಪೂರ್ವಪುರಾಣ, ಸಂಸ್ಕೃತದ ಜಿನಸೇನಾಚಾರ್ಯರ ಪೂರ್ವಪುರಾಣ ಕೃತಿಯನ್ನು ಆಧರಿಸಿ ಕನ್ನಡದಲ್ಲಿ ರಚಿತವಾದಂಥ ಕೃತಿ ಆದಿಪುರಾಣ. ಆದಿಪುರಾಣ ಮೂಲತಃ ಜೈನರ 24 ಮಂದಿ ತೀರ್ಥಂಕರರಲ್ಲಿ ಮೊದಲನೆಯ ತೀರ್ಥಂಕರನಾದ ಆದಿನಾಥ ಅಥವಾ ಗುರುದೇವ ಅಥವಾ ಋಷಭನಾಥ, ಋಷಭದೇವ, ಆದಿದೇವ, ಹೀಗೆ ಅನೇಕ ಹೆಸರುಗಳಿವೆ. ಗುರು ಪರಮೇಶ್ವರ. ಸೊ ಜೈನರ 24 ಮಂದಿ ತೀರ್ಥಂಕರರಲ್ಲಿ ಮೊದಲ ತೀರ್ಥಂಕರ ಆದಿನಾಥ. ಆ ಆದಿನಾಥನ ಜೀವನ ವೃತ್ತಾಂತವನ್ನು ಆಧರಿಸಿ ರಚಿತವಾಗಿರುವಂಥದ್ದು ಆದಿಪುರಾಣ ಕಾವ್ಯ. ಇನ್ನೊಂದು ವಿಕ್ರಮಾರ್ಜುನ ವಿಜಯ, ಸಂಸ್ಕೃತದ ವ್ಯಾಸ ಕವಿಯ ಮಹಾಭಾರತವನ್ನು ಆಧರಿಸಿ ಕನ್ನಡದಲ್ಲಿ ರಚನೆಯಾಗುವಂಥದ್ದು. ಹಾಗಾಗಿ 2 ಕೃತಿಗಳು ಪಂಪನದು, ಒಂದು ಆದಿಪುರಾಣ, ಇನ್ನೊಂದು ವಿಕ್ರಮಾರ್ಜುನ ವಿಜಯ ಅಂತ. 2 ಕಾವ್ಯಗಳನ್ನು ಪಂಪ ಬರೆದ. ಪಂಪನ ಕಾವ್ಯಗಳ ಮತ್ತು ಕಾವ್ಯ ಪರಂಪರೆಯ ಒಂದು ವೈಶಿಷ್ಟ್ಯ ಅಂತಂದರೆ, ಪಂಪ ಧಾರ್ಮಿಕ ತತ್ವ ಆಶಯಗಳನ್ನು ಚಿತ್ರಿಸಲಿಕ್ಕೆ, ಪ್ರತಿಪಾದನೆ ಮಾಡೋದಕ್ಕೆ ಒಂದು ಕಾವ್ಯವನ್ನು, ಅದು ಆದಿಪುರಾಣವನ್ನು. ಇನ್ನೊಂದು ಮನುಷ್ಯನ ಈ ಲೋಕದ ಬದುಕನ್ನು ಚಿತ್ರಿಸಲಿಕ್ಕೆ ಅಂತಲೇ ರಚಿಸಿದಂಥ ಕೃತಿ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ.
ಒಂದು ಪರಂಪರೆ ಹಾಕಿಕೊಟ್ಟ. ಒಂದು ಕಾವ್ಯವನ್ನು ಧಾರ್ಮಿಕ ಆಶಯಗಳ, ಧಾರ್ಮಿಕ ತತ್ವ ಸಿದ್ಧಾಂತಗಳ ಪ್ರಸಾರಕ್ಕಾಗಿ ಮತ್ತು ಪ್ರಸಾರದ ಉದ್ದೇಶಕ್ಕಾಗಿ ರಚನೆ ಮಾಡುವಂಥದ್ದು. ಇನ್ನೊಂದು ಈ ಲೋಕದ ಬದುಕಿನ ಚಿತ್ರಣವನ್ನು ಕೊಡೋಕ್ಕೆ ಇನ್ನೊಂದು ಕಾವ್ಯ. ಎರಡು ಕಾವ್ಯಗಳನ್ನು ಬೇರೆ ಬೇರೆ ಉದ್ದೇಶಗಳಿಗಾಗಿ ರಚನೆ ಮಾಡ್ತಾರೆ. ಒಂದು ಧಾರ್ಮಿಕ ಕಾವ್ಯ, ಇನ್ನೊಂದು ಆಗಮಿಕ ಕಾವ್ಯ. ಎರಡು ಬದುಕಿನ ಎರಡು ವಿಭಿನ್ನ ನೆಲೆಗಳನ್ನು ದಾಖಲಿಸುವ ಮತ್ತು ಪ್ರತಿಪಾದಿಸುವಂಥ ಆಶಯ ಆ ಎರಡು ಕಾವ್ಯಗಳನ್ನ ಪ್ರತ್ಯೇಕಿಸಿ ಬರೆಯುವಂಥ ಕ್ರಿಯೆ ಹಿಂದೆ ಇದೆ ಅಂತ ನಾವು ಭಾವಿಸಬೇಕು. ಆ ಪಂಪ ಬಹುಮುಖ್ಯವಾಗಿ ಕನ್ನಡ ನೆಲ, ಈ ಸಂಸ್ಕೃತಿಯನ್ನು ಅಪಾರವಾಗಿ ಪ್ರೀತಿಸ್ತವ. ಎಷ್ಟರ ಮಟ್ಟಿಗೆ ಅಂತಂದರೆ ತಾನು ಮುಟ್ಟಿದ್ರೆ ಮರಿದುಂಬಿಯಾಗಿ ಕೋಗಿಲಿಯಾಗಿ ಹುಟ್ಟುವುದು ಬನವಾಸಿ ದೇಶದೊಳ್ಳು ಅಂತ ಹೇಳ್ಕೊತಾನೆ. ಮತ್ತೊಂದು ಜನ್ಮ ಅಂತಿದ್ರೆ ಮರಿದುಂಬಿಯಾಗಿ ಆದರೂ ಹುಟ್ತೀನಿ, ಕೋಗಿಲಿಯಾಗಾದರೂ ಹುಟ್ತೀನಿ ಈ ಬನವಾಸಿ ದೇಶದಲ್ಲಿ, ಅಂದರೆ ಕನ್ನಡ ನಾಡಿನಲ್ಲಿ ಎನ್ನುವಂಥ ಅತೀವ ಅಭಿಮಾನದ ಮಾತನ್ನು ಅವನು ಹೇಳ್ತಾನೆ. ಹಾಗೆಯೇ ಪಂಪನ ನಂತರ ಆಗಿ ಹೋದಂಥ ಒಂದು 2-3 ಶತಮಾನಗಳ ನಂತರ ಆಗಿ ಹೋದಂಥ ನಾಗರಾಜ ಕವಿ ಎನ್ನುವಂಥ ಕವಿ ಆ ಪಸಲಿಪ ಕನ್ನಡಕ್ಕೆ ಒಡೆಯನು ಓರ್ವನೇ ಆ ಪಂಪನಾವಗಂ ಅನ್ನೋ ಮಾತನ್ನು ಹೇಳ್ತಾನೆ. ಅಂದರೆ ಕನ್ನಡಕ್ಕೆ ಯಾರು ನಿಜವಾಂತ ಶ್ರೇಷ್ಠ ಕವಿ ಅಂತಂದರೆ ಅದು ಪಂಪನೆ ಅನ್ನುವ ಮಾತನ್ನು ಆ ನಾಗರಾಜ ಕವಿ ಹೇಳ್ತಾನೆ. ಸೊ ಈ ಕವಿತಾ ಗುಣಾರ್ಣವ, ಸಂಸಾರ ಸರ್ವೋದಯ, ಸರಸ್ವತಿ ಮಣಿಹಾರ, ನಾಡೋಜ, ಆದಿಕವಿ, ಅಗ್ರಕವಿ, ಹೀಗೆ ಬಗೆಯ ಬಿರುದುಗಳಿಂದ ಅಲಂಕೃತನಾದಂಥ ಪಂಪ ಕನ್ನಡದ ಕಾವ್ಯ ಪರಂಪರೆಯ ಮೊದಲ ಮೈಲಿಗಲ್ಲನ್ನು ನೆಟ್ಟ. ಅವನ ಆ ಮೊದಲ ಕಾವ್ಯ ಆದಿಪುರಾಣ ಮತ್ತು ನಂತರದ ಕಾವ್ಯ ವಿಕ್ರಮಾರ್ಜುನ ವಿಜಯ ಎರಡೂ ಕೂಡ 1000 ವರ್ಷಗಳ ನಂತರವೂ ಕೂಡ ಇವತ್ತಿಗೂ ತನ್ನ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ, ಭಾರತೀಯ ಸಾಹಿತ್ಯ ಪರಂಪರೆಯಲ್ಲಿ ತನ್ನ ಮಹತ್ವವನ್ನು ಬಿಟ್ಟುಕೊಟ್ಟಿರು. ಅದು ಆತನ ಕಾವ್ಯಗಳ ಹೆಗ್ಗಳಿಕೆ. ಯಾಕೆಂತಂದರೆ ಪಂಪನ ಪ್ರತಿಭಾಶಕ್ತಿ ಆ ತರಹದ್ದು. ಅಥವಾ ಬೇರೆ ಯಾವುದೋ ಮೂಲದಿಂದ ತಂದ ಕಥೆಯನ್ನು ತನ್ನ ಭಾಷೆಯಲ್ಲಿ ಅತ್ಯಂತ ಅದ್ಭುತವಾಗಿ ಸಂಗ್ರಹಿಸುವಂಥ ಆತನ ಕೌಶಲ್ಯ ಆ ತರಹದ್ದು. ಮತ್ತು ಕಥಾವಸ್ತು ಎಲ್ಲಿಂದಲಾದರೂ ತಂದಿರಲಿ, ಅದನ್ನು ಈ ನಾಡಿನ ಜಾಯಮಾನಕ್ಕೆ, ಈ ಸಂಸ್ಕೃತಿಯ ಜಾಯಮಾನಕ್ಕೆ, ಈ ಭಾಷೆಯ ನುಡಿಗಟ್ಟಿನ ಜಾಯಮಾನಕ್ಕೆ ಅನುಸಾರವಾಗಿ ಒಗ್ಗಿಸುವ, ಅದನ್ನು ಒಂದು ಸ್ವತಂತ್ರ ಕೃತಿಯೇ ಎನ್ನುವ ಹಾಗೆ ರಚಿಸುವಂಥ ಅಪಾರ ಪ್ರತಿಭೆ ಇದ್ದಂಥವನು ಪಂಪ. ಆ ಪಂಪನ ಕೃತಿ ಆದಿಪುರಾಣ, ಮೊದಲ ಕೃತಿ. ಆದಿಪುರಾಣದ 12ನೇ ಆಶ್ವಾಸದಿಂದ ಆಯ್ದುಕೊಂಡಿರುವಂಥ ಕಾವ್ಯಭಾಗ ಎನ್ನ ಬಾಹುದಂಡಮೇ ಸಾಲ್ಗುಂ ಎನ್ನುವಂಥ ಈ ಪಠ್ಯಪುಸ್ತಕದಲ್ಲಿ ನಿಗದಿಯಾಗಿರುವಂಥ ಕಾವ್ಯ. ಇನ್ನು ಪಂಪನ ಕಾವ್ಯಗಳು, ಅದು ಆದಿಪುರಾಣವಾಗಲಿ, ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತವಾಗಲಿ, ಇವೆಲ್ಲವೂ ಕೂಡ ಚಂಪು ಪ್ರಕಾರದಲ್ಲಿ ರಚಿತವಾದಂಥ ಕಾವ್ಯಗಳು. ಪಂಪ 2 ಮಾರ್ಗಗಳನ್ನು ರೂಪಿಸ್ತಾ, ಒಂದು ಧಾರ್ಮಿಕ ತತ್ವ ಪ್ರಸಾರಕ್ಕಾಗಿ ಒಂದು ಕಾವ್ಯ, ಇನ್ನೊಂದು ಲೌಕಿಕ ಬದುಕಿನ ಚಿತ್ರಣಕ್ಕಾಗಿ ಮತ್ತೊಂದು ಕಾವ್ಯ ಅಂತ 2 ಕಾವ್ಯಗಳನ್ನು 2 ಪ್ರತ್ಯೇಕ ಉದ್ದೇಶಗಳಿಗಾಗಿ ಅವನು ರೂಪಿಸಿಕೊಂಡ. ಆ ಮಾರ್ಗವನ್ನು ಮುಂದೆ ರನ್ನ, ಪೊನ್ನ ಮುಂತಾದ ಎಲ್ಲ ಕವಿಗಳು ಕೂಡ, ನಮ್ಮ ನಾಗಚಂದ್ರನಂಥ ಕವಿಗಳು ಕೂಡ ಮುಂದುವರಿಸಿಕೊಂಡು ಹೋದರು. ರನ್ನನ ಗದಾಯುದ್ಧ ಅಥವಾ ಸಾಹಸವೆಂಬ ವಿಜಯ ಅದು ಲೌಕಿಕ ಬದುಕಿನ ಕಾವ್ಯವಾದರೆ, ಅವನು ಅಜಿತನಾಥ ಪುರಾಣ ಜೈನ ಧರ್ಮದ ತತ್ವವನ್ನು ಪ್ರಸಾರ ಮಾಡಲಿಕ್ಕೆ ರಚಿತವಾದಂಥ ಕಾವ್ಯ. ಹಾಗೆಯೇ ಪೊನ್ನನ ಶಾಂತಿ ಪುರಾಣ ಧಾರ್ಮಿಕ ಕಾವ್ಯವಾದರೆ, ಬಹುನೈಕ ರಾಮಾಭ್ಯುದಯ ಲೌಕಿಕ ಕಾವ್ಯ. ಹಾಗೆ ನಾಗಚಂದ್ರನ ಪಂಪರಾಮಾಯಣ ಒಂದು ಲೌಕಿಕ ಕಾವ್ಯವಾದರೆ, ಮಲ್ಲಿನಾಥ ಪುರಾಣ ಆತನ ಧಾರ್ಮಿಕ ಕಾವ್ಯ. ಹೀಗೆ ಪಂಪನ ನಂತರದ ಕವಿಗಳು ಆ ಧಾರ್ಮಿಕ ಮತ್ತು ಲೌಕಿಕ ಎನ್ನುವ 2 ಕಾವ್ಯ ಮಾರ್ಗಗಳನ್ನು ಪಂಪನ ನಂತರ ಮುಂದುವರಿಸಿಕೊಂಡು ಹೋದರು. ಹಾಗೆಯೇ ಪಂಪ ಇನ್ನೊಂದು ಕಾವ್ಯ ಪ್ರಕಾರದ ಆಧ್ವರ್ಯ ಕೂಡ ಆಗಿದ್ದಾನೆ. ಅದು ಚಂಪು ಕಾವ್ಯ ಪ್ರಕಾರ. ಭಾರತದ ಅಥವಾ ಭಾರತೀಯ ಸಾಹಿತ್ಯ ಪರಂಪರೆಯ ಅತಿ ಪ್ರಾಚೀನವಾದ ಮತ್ತು ಪ್ರಸಿದ್ಧವಾದಂಥ ಒಂದು ಕಾವ್ಯ ಪ್ರಕಾರ ಚಂಪು. ಅದು ಗದ್ಯ ಪದ್ಯ ಮಿಶ್ರಿತವಾದಂಥ ಒಂದು ವಿಶಿಷ್ಟ ಕಾವ್ಯ ರಚನೆಯ ಒಂದು ದಾರಿ. ಅದನ್ನು ಮಾರ್ಗ ಕವಿತ್ವ, ಹಾಡುಗಬ್ಬ, ಹೀಗೆ ಬೇರೆ ಬೇರೆ ಹೆಸರುಗಳಲ್ಲಿ ಅದನ್ನು ಚಂಪು ಕಾವ್ಯದ ಕುರಿತಂತೆ ಮಾತಾಡ್ತಾರೆ. ಅದರಲ್ಲಿ ದೊಡ್ಡ ಉದಾತ್ತ ನಾಯಕನ ಚಿತ್ರಣಗಳಿದ್ದಾವೆ.
ನಾಯಕ ಮತ್ತು ಪ್ರತಿನಾಯಕ ನಡುವಿನ ಅಂದರೆ ಸರಿಸಮಾನ ಬಲವುಳ್ಳಂಥ ನಾಯಕ ಮತ್ತು ಪ್ರತಿನಾಯಕರ ಸಂಘರ್ಷಗಳು ಅದರೊಳಗಿರ್ತವೆ. ಮುಖ್ಯವಾಗಿ ಧರ್ಮ ಪ್ರಸಾರದ ಉದ್ದೇಶಗಳು ಆ ಕಾವ್ಯಗಳಲ್ಲಿರ್ತವೆ. ಅಂದರೆ ಯಾವುದೇ ಚಂಪು ಕಾವ್ಯ ಧಾರ್ಮಿಕ ಕಥನದ ಧಾರ್ಮಿಕ ತತ್ವಗಳ ಪ್ರಸಾರ ಇರ್ತದೆ, ಮನರಂಜನೆ ಇರ್ತದೆ, ನಾಯಕನ ಉದಾತ್ತೀಕರಣ ಇರ್ತದೆ. ಪ್ರತಿನಾಯಕನನ್ನು ಕೂಡ ನಾಯಕನಿಗೆ ಸರಿಸಮನಾಗಿ ಚಿತ್ರಿಸುವಂಥ ಒಂದು ವಿಶಿಷ್ಟ ಬಗೆಯ ದೃಷ್ಟಿಕೋನ ಚಂಪು ಕಾವ್ಯಗಳಲ್ಲಿರ್ತದೆ. ಹಾಗೆಯೇ ಚಂಪು ಕಾವ್ಯಗಳಿಗೆ ರಾಮಾಯಣ ಮಹಾಭಾರತ ಹೇಗೆ ಅವುಗೆ ಆಕರ ಕೃತಿಗಳು, ಆ ಕತೆಗಾಗಿ ಆಕರ ಕೃತಿಗಳು, ಜೈನ ಪುರಾಣಗಳು ಕೂಡ ಈ ಚಂಪು ಕಾವ್ಯಗಳಲ್ಲಿ ಮುಖ್ಯವಾದಂಥ ವಸ್ತುವಾಗಿ ಬಳಕೆಯಾಗುತ್ತವೆ. ಹಾಗೆಯೇ ಅನೇಕ ಬಗೆಯ ಕಲ್ಪಿತ ಕಥಾವಸ್ತುಗಳಿರ್ತವೆ. ಇತಿಹಾಸ, ಧರ್ಮ, ಈ ಬಗ್ಗೆ ಎಲ್ಲ ಸಂಗತಿಗಳನ್ನು ಕೂಡ ಅಗತ್ಯಾನುಸಾರವಾಗಿ ಬಳಸಿ ಅದನ್ನು ಸಮಕಾಲೀನಗೊಳಿಸಿ ತನ್ನ ಕಾಲದ ಸಮಾಜದ ಮುಂದೆ ಆ ಹಳೆಯ ಬದುಕಿನ ಕಥಾವಸ್ತುವನ್ನಿಟ್ಟು ಯಾವುದು ಮನುಷ್ಯನ ಬದುಕಿಗೆ ನಮ್ಮದೇ ಕೊಡುವಂಥದ್ದು, ಯಾವುದು ಮನುಷ್ಯನ ಆತ್ಮಸ್ಥೈರ್ಯವನ್ನು ಘನತೆಯನ್ನು ಹೆಚ್ಚಿಸುವಂಥದ್ದು ಎನ್ನುವಂಥ ಮಥನಕ್ಕೆ ಆಲೋಚನೆಗಳಿಗೆ ಒಡ್ಡುವಂಥ ಆ ಕೃತಿಗಳು ಚಂಪು ಕೃತಿಗಳಾಗಿರ್ತವೆ. ಅಂಥ ವಿಶಿಷ್ಟ ಕಾವ್ಯಗಳ ಪರಂಪರೆಯೊಂದನ್ನು ಪಂಪ ಹುಟ್ಟು ಹಾಕದ ಅಂತ. ನಾನು ಮೊದಲೇ ಹೇಳಿದ ಹಾಗೆ ಚಂಪು ಕಾವ್ಯಗಳು ಆಶ್ವಾಸಗಳ ಅನುಸಾರ ಅಂದರೆ ಅಧ್ಯಾಯಗಳ ಅನುಸಾರ ವಿಂಗಡಿಸಲ್ಪಟ್ಟಿರ್ತವೆ ಅಂತ. ಕನ್ನಡದ ಮೊಟ್ಟಮೊದಲ ಅಥವಾ ಕನ್ನಡದ ಅತ್ಯಂತ ಪ್ರಾಚೀನ ಚಂಪು ಕಾವ್ಯ ಆದಿಪುರಾಣ. ಮೊಟ್ಟಮೊದಲ ಕಾವ್ಯ ಅದೇ, ಮೊಟ್ಟಮೊದಲ ಚಂಪು ಕಾವ್ಯವೂ ಅದೇ. ಅದನ್ನು ಬರೆದಂಥ ಪಂಪನು ಕನ್ನಡದ ಮೊಟ್ಟಮೊದಲ ಕವಿ. ನಾನು ಮೊದಲೇ ಹೇಳಿದೆ ನಿಮಗೆ, ಕವಿಗಳು ನಮ್ಮ ಪಂಪನ ನಂತರದ ಕವಿಗಳು ಹೇಗೆ ಒಂದು ಧಾರ್ಮಿಕ ಕಾವ್ಯ, ಒಂದು ಲೌಕಿಕ ಕಾವ್ಯ ಅಂತ ವಿಂಗಡಿಸಿ ಪ್ರತ್ಯೇಕವಾಗಿ ಆ ಉದ್ದೇಶಗಳಿಗಾಗಿ ಬರ್ಕೊಂಡು ಹೋದರು ಅನ್ನೋ ಮಾತನ್ನು ಹೇಳಿದೆ. ಪಂಪ, ರನ್ನ, ಪೊನ್ನ ಮೂವರು ಕೂಡ 10ನೇ ಶತಮಾನದವರು. ಆ ಮೂವರನ್ನು ಕೂಡ ಕನ್ನಡದ ರತ್ನತ್ರಯರು ಅಂತ ಕರೆದು ಗೌರವಿಸುವ ಒಂದು ಪರಿಪಾಠವೊಂದು ಕನ್ನಡ ಸಾಹಿತ್ಯ ಆ ಪರಂಪರೆಯಲ್ಲಿ ಮೊದಲಿಂದಲೂ ಇದೆ. ಯಾಕಂದರೆ ಮೂವರು ಕೂಡ ಜೈನ ಧರ್ಮಕ್ಕೆ ಸೇರಿದವರು. ಮೂವರು ಕೂಡ ಜೈನ, ವೈದಿಕ ಹೀಗೆ ಎಲ್ಲ ಬಗೆಯ ಸಂಸ್ಕೃತಿಗಳಿಂದ ಇರುವಂಥ ಕಥೆಗಳನ್ನು ತಮ್ಮ ಕಾವ್ಯಗಳಿಗಾಗಿ ಆಯ್ಕೆ ಮಾಡಿಕೊಂಡ್ರು. ಮತ್ತು ಮೂವರು ಕೂಡ ಒಂದು ಧಾರ್ಮಿಕ ಕಾವ್ಯ, ಒಂದು ಲೌಕಿಕ ಕಾವ್ಯ ಅಂತ ಬರೆದ್ರು. ಮೂವರು ಕೂಡ ಚಂಪು ಕಾವ್ಯ ಪ್ರಕಾರವನ್ನು ತಮ್ಮ ಕಾವ್ಯದ ಮಾಧ್ಯಮವನ್ನಾಗಿ ಅವರು ಬಳಸ್ಕೊಂಡ್ರು. ಬಹುಮುಖ್ಯವಾಗಿ ಮೂವರು ಕೂಡ ಬೇರೆ ಬೇರೆ ರಾಜರ ಆಶ್ರಯಗಳಲ್ಲಿ ಇದ್ದವರು. ರಾಜರ ಆಶ್ರಯಗಳಲ್ಲಿದ್ದೂ ಕೂಡ ರಾಜರ ಮುಂದೆ ತೀರಾ ಅನಗತ್ಯ ವಿಧೇಯ ತೋರಿಸಿ ತಲೆಬಾಗಿ ಬದುಕ್ತಾ ಇರಲಿಲ್ಲ. ಅವರು ತಮ್ಮ ಸ್ವಾಭಿಮಾನವನ್ನು, ಸ್ವಂತಿಕೆಯನ್ನು ಉಳಿಸಿಕೊಂಡೇ ಅವರು ತಮ್ಮ ಕಾವ್ಯಗಳನ್ನು ಬರೆದರು. ಆಶ್ರಯ ಕೊಟ್ಟ ರಾಜರನ್ನು ತಮ್ಮ ಕಾವ್ಯಗಳಲ್ಲಿ ತಮ್ಮ ಕಾವ್ಯದ ಕಥಾನಾಯಕನಿಗೆ ಸಮೀಕರಿಸಿ ಹೇಳುವ ಪ್ರಯತ್ನಗಳನ್ನು ಇವು ಮೂವರು ಕವಿಗಳು ಮಾಡಿದ್ದಾರೆ. ಪಂಪನು ತನ್ನ ಆಶ್ರಯದಾತ ಅರಿಕೇಸರಿಯನ್ನು ತನ್ನ ವಿಕ್ರಮಾರ್ಜುನ ವಿಜಯ ಕೃತಿಯಲ್ಲಿ ಅರ್ಜುನನಿಗೆ ಸಮೀಕರಿಸಿ ವರ್ಣಿಸುವಂಥ ಪ್ರಯತ್ನಗಳನ್ನು ಮಾಡ್ತಾನೆ. ಅದು ತನಗೆ ಅನ್ನ ಆಶ್ರಯ ಕೊಟ್ಟಂಥ ರಾಜನಿಗೆ ಪಂಪ ತೋರಿಸ್ತಾ ಇದ್ದಂಥ ಒಂದು ಕೃತಜ್ಞತೆ, ಒಂದು ವಿಶ್ವಾಸ, ನಿಷ್ಠೆಯ ದ್ಯೋತಕ ಎನ್ನುವ ಹಾಗೆ ನಾವು ಭಾವಿಸಲಿಕ್ಕೆ ಸಾಧ್ಯ ಇದೆ. ಹಾಗೆಯೇ ಈ 10ನೇ ಶತಮಾನದ ಕಾಲಘಟ್ಟ ಪಂಪನದು. ಪಂಪನ ನಂತರ 12ನೇ ಶತಮಾನದಲ್ಲಿ ವಚನ ಚಳುವಳಿ ಆರಂಭ ಆಯಿತು. ವಚನ ಚಳುವಳಿ ಆರಂಭ ಆದಮೇಲೆ ಕನ್ನಡದ ಅತ್ಯಂತ ಸರಳ ನುಡಿಗಟ್ಟನ್ನು, ದಿನನಿತ್ಯದ ನುಡಿಗಟ್ಟನ್ನು ಬಳಸಿ ವಚನಗಳು ಮತ್ತು ದಿನನಿತ್ಯದ ಮನುಷ್ಯನ ತಾಕಲಾಟಗಳಿಗೆ ಧ್ವನಿಯಾಗಿ ವಚನಗಳು ರಚನೆ ಆಗಿದ್ದರಿಂದ ಬಹುಬೇಗ ವಚನಗಳು ಜನಪ್ರಿಯವಾದವು. ಆನಂತರ ಷಟ್ಪದಿ, ಸಾಂಗತ್ಯ, ಈ ಥರದ ದೇಸಿ ಛಂದೋ ಪ್ರಕಾರಗಳು ಕೂಡ ಕಾಣಿಸಿಕೊಂಡು, ರಗಳಿ ಅಂತ ದೇಸಿ ಛಂದೋ ಪ್ರಕಾರಗಳು ಬಂದವು. ಅವೆಲ್ಲವೂ ಕೂಡ ತುಂಬ ಮುನ್ನೆಲೆಗೆ, ತುಂಬ ಪ್ರಸಿದ್ಧಿಗೆ ಬಂದು, ಹಾಗೆ ಪ್ರಸಿದ್ಧಿಗೆ ಬಂದಿದ್ದರಿಂದ ಚಂಪು ಕಾವ್ಯ ಪ್ರಕಾರದಲ್ಲಿ ರಚನೆಯಾಗುವಂಥ ಕಾವ್ಯಗಳ ಸಂಖ್ಯೆ ಚೂರು ಕಡಿಮೆ ಆಯಿತು. ಪಂಪನ ಒಂದು ವಿಶಿಷ್ಟತೆಯನ್ನು ಗಮನಿಸಬೇಕು ಅಂತಂದರೆ, ಪಂಪನ ಕಾಲದಲ್ಲಿ ಸಂಸ್ಕೃತ ತುಂಬ ಕನ್ನಡದ ಮೇಲೆ ಪ್ರಭಾವ ಬೀರಿದ್ದಂಥ ಕಾಲ ಅದು. ಹಾಗಾಗಿ ಆ ಕನ್ನಡವನ್ನು ಬಳಸಿ ಕಾವ್ಯ ರಚನೆ ಮಾಡುವಾಗ ಪಂಪನಿಗೆ ಒಂದು ಸವಾಲಿತ್ತು. ಅದೇನು ಅಂತಂದರೆ, ಮಹಾಭಾರತದಂಥ ಕಾವ್ಯವನ್ನು ಆಧರಿಸಿ ರಚನೆ ಮಾಡುವಾಗ ಅಥವಾ ಜಿನಸೇನಾಚಾರ್ಯರ ಸಂಸ್ಕೃತ ಪೂರ್ವಪುರಾಣ ಕೃತಿಯನ್ನು ಆಧರಿಸಿ ಕಾವ್ಯ ರಚನೆ ಮಾಡುವಾಗ ಮೂಲ ಸಂಸ್ಕೃತ ಕಾವ್ಯಗಳಿಂದ ಕನ್ನಡ ಭಾಷೆಯಲ್ಲಿ ರಚನೆ ಆಗುವಂಥ ಕಾವ್ಯವನ್ನು ಪಾರು ಮಾಡುವ ಆ ಬಗೆಯ ಪ್ರಭಾವಗಳಿಂದ
ಆ ಮೂಲ ಕಾವ್ಯಗಳ ಪ್ರಭಾವದಿಂದ ಕನ್ನಡದಲ್ಲಿ ರಚನೆ ಆಗುವಂಥ ತನ್ನ ಕಾವ್ಯವನ್ನು ಅವನು ಬಿಡಿಸಬೇಕಾಯಿತು. ಈ ಕಾವ್ಯಗಳಿಗೆ ತನ್ನದೇ ಅಂತ ಒಂದು ಘನತೆಯನ್ನ, ಒಂದು ಸೊಗಸನ್ನ, ಒಂದು ಇಲ್ಲಿನ ಭಾಷೆಯ ಸೊಗಡನ್ನ ಕಲ್ಪಿಸುವ ಅಗತ್ಯ ಪಂಪನಿಗೆ ಇತ್ತು. ಹಾಗಾಗಿ ಸಂಸ್ಕೃತದಿಂದ ಬಿಡಿಸುವ ಸಾಧ್ಯವಷ್ಟು ಕನ್ನಡದ ಸೊಗಡನ್ನ, ಕನ್ನಡದ ಲಾಲಿತ್ಯವನ್ನ, ಕನ್ನಡ ಭಾಷೆಯ ಗೇಯ ಗುಣವನ್ನ ಅದಕ್ಕೆ ಕೊಡುವ ಪ್ರಯತ್ನಗಳನ್ನು ತನ್ನ ಕಾವ್ಯಗಳುದ್ದಕ್ಕೂ ಕೂಡ ಪಂಪ ಮಾಡ್ದ. ಆಮೇಲೆ ಅವನು ಹೇಳ್ತಾನೆ, ಮುನ್ನಿನ ಕಬ್ಬಗಳನ್ನು ಇಕ್ಕೆ ಮೆಟ್ಟಿದವು ಅಂತ ಹೇಳ್ತಾನೆ. ತನ್ನ ಕಾವ್ಯ ಆದಿಪುರಾಣ ಮತ್ತು ಪಂಪ ಭಾರತ ಎರಡು ಕೃತಿಗಳು ಮುನ್ನಿನ ಕಾವ್ಯಗಳನ್ನು ಇಕ್ಕೆ ಮೆಟ್ಟಿದವು. ನನಗಿಂತ ಮುಂಚೆ ರಚನೆ ಆದಂಥ ಎಲ್ಲ ಕಾವ್ಯಗಳನ್ನು ಮೀರಿ ನಿಂತವು, ಅಂದರೆ ಅವುಗಳಿಗಿಂತ ಶ್ರೇಷ್ಠವಾದವುಗಳು ಅಂತ ಹೇಳ್ತಾರೆ. ಅಂದರೆ ಯಾವುದೇ ಕವಿಗೆ ಇರುವಂಥ ಸಹಜ ಆತ್ಮವಿಶ್ವಾಸದ ಮಾತದು. ಯಾಕಂದರೆ ನನ್ನ ಕಾವ್ಯ ಶ್ರೇಷ್ಠವಾದದ್ದು, ನನ್ನ ಕಾವ್ಯ ಬದುಕಿನ ಅನೇಕ ಅನೇಕ ಸೂಕ್ಷ್ಮ ಸಂಗತಿಗಳನ್ನು ವಿಶ್ಲೇಷಿಸುವ, ಹೊಸ ಅರ್ಥದಲ್ಲಿ ಅದನ್ನು ಮಂಡಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ, ಅದರಲ್ಲಿ ಯಶಸ್ಸನ್ನು ಕೂಡ ಕಂಡಿದೆ ಅನ್ನುವಾಗ ಕವಿಯೊಬ್ಬನಿಗಿರುವಂಥ ಸಹಜ ಹೆಮ್ಮೆಯ, ಅಭಿಮಾನದ, ಆತ್ಮವಿಶ್ವಾಸದ ಮಾತು ಅದು. ಹಾಗಾಗಿ ಸಂಸ್ಕೃತದ ಪ್ರಾಬಲ್ಯ ಇದ್ದ ಕಾಲದಲ್ಲಿ ಕನ್ನಡದಲ್ಲಿ ಕಾವ್ಯ ರಚನೆ ಮಾಡಲಿಕ್ಕೆ ಮುಂದಾದಂಥ ಪಂಪ ಕನ್ನಡಕ್ಕೆ ಒಂದು ಕಾವ್ಯ ಭಾಷೆಯ ಗೌರವವನ್ನು ತಂದಿಟ್ಟು. ಯಾಕಂದ್ರೆ ಅಲ್ಲಿಯ ತನಕ ಕಾವ್ಯ ಅಂತ ಸಂಸ್ಕೃತದ್ದು ಅನ್ನೋ ಥರ ಇತ್ತು ನೋಡಿ. 10ನೇ ಶತಮಾನದ ತನಕ ಕನ್ನಡದಲ್ಲಿ ಒಂದು ಕಾವ್ಯ ಅಂತ ಇರಲಿಲ್ಲ. ಈಗ ಶಕ 450 ಸರಿಸುಮಾರಿಗೆ ದೊರಕಿದಂಥ ಹಲ್ಮಿಡಿ ಶಾಸನ ಮತ್ತು ಆನಂತರ ಸಿಕ್ಕಂಥ ಶ್ರವಣಬೆಳಗೊಳದ ಶಾಸನಗಳು, ಬಾದಾಮಿ ಶಾಸನಗಳು, ಇವು ಬಾದಾಮಿ ಮತ್ತು ಶ್ರವಣಬೆಳಗೊಳ ಶಾಸನಗಳಲ್ಲಿ ಒಂಚೂರು ಕಾವ್ಯ ಗುಣ ತಕ್ಕ ಮಟ್ಟಿಗೆ ಇದೆ. ಆದರೆ ಹಲ್ಮಿಡಿ ಶಾಸನದಲ್ಲಿ ಆ ಥರದ್ದೇನೂ ಇಲ್ಲ. ಅಂದರೆ ಕಾವ್ಯ ಅನ್ನುವ ಒಂದು ಪ್ರಕಾರ ಕನ್ನಡ ಭಾಷೆಯಲ್ಲಿ ಇನ್ನೂ ಕಾಣಿಸಿಕೊಳ್ಳದೇ ಇದ್ದ ಕಾಲದಲ್ಲಿ ಸಂಸ್ಕೃತ ಅಷ್ಟೊತ್ತೆಗಾಗಲೇ ಅಪಾರವಾದಂಥ ಸಾಹಿತ್ಯ ರಾಶಿಯನ್ನು ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿತ್ತು. ಧರ್ಮ, ಶಾಸ್ತ್ರ, ಕಾವ್ಯ, ಅಲಂಕಾರ ಕೃತಿಗಳು ಎಲ್ಲವೂ ಕೂಡ ಸಂಸ್ಕೃತದಲ್ಲಿದ್ದಂಥ ಕಾಲಘಟ್ಟ ಅದು. ಅಂಥ ಕಾಲಘಟ್ಟದಲ್ಲಿ 10, 11ನೇ ಶತಮಾನಗಳಲ್ಲಿ ನಾಗವರ್ಮನಂಥ ಕವಿ, ಚಂದಂಬುದಿ ಬರೆದಂಥ ನಾಗವರ್ಮನಂಥ ಕವಿ, ಆದಿಪುರಾಣ ಬರೆದಂಥ ಪಂಪನಂಥ ಕವಿ, ಗದಾಯುಧ ಬರೆದಂಥ ರನ್ನನಂಥ ಕವಿ, ಅಥವಾ ಶಾಂತಿಪುರಾಣ ಬರೆದಂಥ ಪೊನ್ನನಂಥ ಕವಿ, ಈ ಥರದ ಕವಿಗಳು ಕನ್ನಡ ಭಾಷೆಯೂ ಕೂಡ ಸಂಸ್ಕೃತದಷ್ಟೇ ತುಂಬ ಘನವಾದ ಅರ್ಥದಲ್ಲಿ ಕಾವ್ಯವನ್ನು ರಚಿಸಬಲ್ಲದು, ಕಾವ್ಯಕ್ಕೆ ಬೇಕಾದಂಥ ಸತ್ವ, ಆ ಬಗೆಯ ಲಾಲಿತ್ಯ ಗುಣ, ಆ ಬಗೆಯ ಪದ ಸಂಪತ್ತು ಕನ್ನಡಕ್ಕೂ ಇದೆ ಅನ್ನುವುದನ್ನು ಈ ಪಂಪನಂಥ ಕವಿಗಳು ಆ ಕಾಲದಲ್ಲಿ ಸಾಬೀತು ಮಾಡಿದರು. ಹಾಗಾಗಿ ಪಂಪನಿಗೆ ವಿಶೇಷವಾದಂಥ ಮಹತ್ವವನ್ನು ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ನಾವು ಕೊಡಬೇಕಾಗ್ತದೆ ಅಂತ. ಇನ್ನು ಈ ಆದಿಪುರಾಣ ಕೃತಿ ಪಂಪನ ಮೊದಲ ಕಾವ್ಯ ಅಂತ ಹೇಳಿದೆ, ಮತ್ತು ಕನ್ನಡದ ಮೊದಲ ಕಾವ್ಯ ಅಂತ ಕೂಡ ಹೇಳಿದೆ. ಈ ಆದಿಪುರಾಣ ನಾನು ಮೊದಲೇ ಹೇಳಿದಾಗೆ ಜೈನರಲ್ಲಿ ಮೊದಲ ತೀರ್ಥಂಕರನಾದಂಥ ಆದಿನಾಥನ ಬದುಕಿನ ಕಥೆ ಮತ್ತು ಅದಕ್ಕೆ ತತ್ಸಮಾನವಾಗಿ ಜೈನ ಧರ್ಮದ ತತ್ವ, ಆಶಯಗಳನ್ನು, ಸಿದ್ಧಾಂತಗಳನ್ನು ಪ್ರತಿಪಾದಿಸುವಂಥ ಕಾವ್ಯ ಅದು. ವಿದ್ಯಾರ್ಥಿಗಳು ನಿಮಗೆಲ್ಲ ಗೊತ್ತಿದೆ, ಜೈನ ಧರ್ಮದ ಸ್ಥಾಪಕ ಮತ್ತೊಂದು ಇತರ ಮಾತು ಬಂದಾಗ ಸಹಜವಾಗಿ ನಾವು ವರ್ಧಮಾನ ಮಹಾವೀರನ ಹೆಸರನ್ನು ಹೇಳ್ತೀವಿ. ವರ್ಧಮಾನ ಮಹಾವೀರ ಜೈನರ 24 ಮಂದಿ ತೀರ್ಥಂಕರರಲ್ಲಿ ಕೊನೆಯವನು. ಅಂದರೆ ಮಹಾವೀರನಿಗಿಂತ ಮುಂಚೆ 23 ಮಂದಿ ತೀರ್ಥಂಕರಿದ್ದಾರೆ. ಅಲ್ಲಿ ಜೈನರಲ್ಲಿ ತ್ರಿಷಷ್ಟಿ ಶಲಾಕ ಪುರುಷರು ಅಂತ 63 ಮಂದಿ ಮಹಾಪುರುಷರು ಅಂತ ಅವರಲ್ಲಿದ್ದಾರೆ. ಅದರಲ್ಲಿ ಆ ತೀರ್ಥಂಕರರು, ಚಕ್ರವರ್ತಿಗಳು, ಬಲದೇವರು, ವಾಸುದೇವರು, ಹೀಗೆ ಅನೇಕ ಥರದ ಸಾಧಕರ ಒಂದು ಪಟ್ಟಿ ಅದರೊಳಗೆ ಬರುತ್ತೆ. ಸೊ 24 ಮಂದಿ ತೀರ್ಥಂಕರರಲ್ಲಿ ಆದಿನಾಥ ಮೊದಲನೆಯವನು. ಅರ್ಥ ಮಾಡ್ಕೊಳ್ಳಿ, ಜೈನ ಧರ್ಮ ಉಚ್ಚಾಯ ಸ್ಥಿತಿಗೆ ಬಂದ ಕಾಲ ಮಹಾವೀರನ ಕಾಲದಲ್ಲಿ ಅಂತ ನಾವು ಅನ್ನೋದಾದರೆ, ಅದಕ್ಕಿಂತ ಮುಂಚೆ 23 ಮಂದಿ ಮಹಾಪುರುಷ ತೀರ್ಥಂಕರರು ಜೈನ ಧರ್ಮವನ್ನು ಅತ್ಯಂತ ಸದೃಢವಾಗಿ ಮತ್ತು ಅತ್ಯಂತ ಸದೃಢವಾದ ತತ್ವ ಸಿದ್ಧಾಂತಗಳ ಮೂಲಕ ಕಟ್ಟಿದರು. ಅಂಥ ತೀರ್ಥಂಕರರ ಪೈಕಿ ಮೊದಲ ತೀರ್ಥಂಕರ ಆದಿನಾಥ. ಆದಿನಾಥನಿಗೆ 2-3 ಹೆಸರುಗಳಿದಾವೆ. ಆದಿನಾಥ, ಆದಿದೇವ, ಋಷಭನಾಥ, ಋಷಭದೇವ, ಪರಮೇಶ್ವರ, ಹೀಗೆ ಬೇರೆ ಬೇರೆ ಹೆಸರುಗಳು ಮೊದಲ ತೀರ್ಥಂಕರನಿಗೆ ಇದೆ.
ಆ ಮೊದಲ ತೀರ್ಥಂಕರನ ಮಗನೇ ಭರತ, ಭರತನ ತಮ್ಮ ಬಾಹುಬಲಿ. 101 ಜನ ಮಕ್ಕಳು ಯಾರಿಗೆ? ಗುರುದೇವನಿಗೆ ಅಥವಾ ಆದಿನಾಥನಿಗೆ. ಬದುಕಿನ ಒಂದು ಹಂತದಲ್ಲಿ ವೈರಾಗ್ಯ ಮೂಡಿ ಜೈನ ಯತಿಯಾಗಿ ಬದಲಾಗಿ ತನ್ನ ಮಕ್ಕಳಿಗೆ ತಾನು ಗಳಿಸಿದ ದೊಡ್ಡ ಸಾಮ್ರಾಜ್ಯದಲ್ಲಿ ಮಕ್ಕಳಿಗೆ ಸರಿಸಮನಾಗಿ ಪಾಲು ಹಂಚಿ ತಾನು ತಪಸ್ಸಿಗೆ ಹೊರಟು ಬಿಡ್ತಾನೆ ಗುರುದೇವ. ಗುರುದೇವನ ಆ ಮಕ್ಕಳ ಪೈಕಿ ಮೊದಲನೆಯವನು ಭರತ, ಎರಡನೆಯವನು ಬಾಹುಬಲಿ. ಆ ಮೊದಲ ಮಗ ಭರತನ ಬದುಕಿನ ಕಥೆಯನ್ನು ಇಲ್ಲಿ ಭರತನಿಗೆ ಅವನ ಶಸ್ತ್ರಾಗಾರದಲ್ಲಿ ಒಂದು ಚಕ್ರರತ್ನ ಅಂತ ಒಂದು ಆಯುಧ ಸೃಷ್ಟಿಯಾಗ್ತದೆ, ಹುಟ್ಟಿಕೊಳ್ಳುತ್ತೆ. ಅದನ್ನು ಮುಂದಿಟ್ಟುಕೊಂಡು ಇಡೀ ಭೂಮಂಡಲವನ್ನು ಗೆಲ್ತೀನಿ ಅಂತ ದಿಗ್ವಿಜಯಕ್ಕೆ ಹೊರಡ್ತಾನೆ ಭರತ ಚಕ್ರವರ್ತಿ. ಹಾಗೆ ಭರತ ಚಕ್ರವರ್ತಿ ದಿಗ್ವಿಜಯಕ್ಕೆ ಹೊರಟ ಸಂದರ್ಭದಲ್ಲಿ, ಆ ದಿಗ್ವಿಜಯದ ಕಾಲಘಟ್ಟದಲ್ಲಿ, ಆ ಕಾಲಘಟ್ಟದ ಒಂದು ಪ್ರಸಂಗ ಇಲ್ಲಿ ಎನ್ನ ಬಾಹುದಂಡಮೆ ಸಾಲ್ಗುಂ ಎನ್ನುವ ಕಾವ್ಯ ಭಾಗದಲ್ಲಿ ವರ್ಣಿತವಾಗಿದೆ. ಸೊ ಹಾಗಾಗಿ ಆ ಆದಿಪುರಾಣ ಕೃತಿಯಲ್ಲಿ ಮೊದಲ ತೀರ್ಥಂಕರ ಆದಿನಾಥನ ಕಥೆ ಇದ್ದ ಹಾಗೆ ಆದಿನಾಥನ ಜನ್ಮಾಂತರಗಳ ಕಥೆ, ಭವಾವಳಿ ಅಂತ ಜೈನರಲ್ಲಿ ಭವಾವಳಿಗಳು ಅಂತಾರೆ, ಜನ್ಮಾಂತರಗಳು ಅಂತ ಕರೀತಾರೆ. ಜನ್ಮಾಂತರಗಳ ಕಥೆ ಇದೆ. ಜೈನ ಧರ್ಮದ ಬಹುಮುಖ್ಯ ತತ್ವ, ಸಿದ್ಧಾಂತ, ಆಶಯಗಳ ಚಿತ್ರಣ ಇದೆ. ಹಾಗೆಯೇ ಪುರುದೇವನ ಅಥವಾ ಆದಿನಾಥನ ಇಬ್ಬರು ಮಕ್ಕಳಾದ ಭರತ ಬಾಹುಬಲಿಯರ ಮುಖಾಮುಖಿ, ಅವರ ಬದುಕಿಗೆ ಸಂಬಂಧಪಟ್ಟಂತೆ ಅವರ ಅನೇಕ ಆಲೋಚನೆಗಳು, ಚಿಂತನೆಗಳು, ದೃಷ್ಟಿಕೋನಗಳು ಇವೆಲ್ಲವೂ ಕೂಡ ಈ ಆದಿಪುರಾಣ ಕಾವ್ಯದಲ್ಲಿ ಚಿತ್ರಿತವಾಗಿದೆ. ಸೊ ಇಲ್ಲಿಗೆ ಈ ಎನ್ನ ಬಾಹುದಂಡಮೆ ಸಾಲುಗುಂ ಎನ್ನುವ ಕಾವ್ಯ ಭಾಗಕ್ಕೆ ಸಂಬಂಧಪಟ್ಟಂತ ಈ ಹಿನ್ನೆಲೆಯ ಮಾತುಗಳು ಆಯಿತು. ಇದು ನನ್ನ ಉಪನ್ಯಾಸವನ್ನು ಮುಗಿಸ್ತೇನೆ. ನನ್ನ ಮುಂದಿನ ಉಪನ್ಯಾಸದಲ್ಲಿ, ಅಂದರೆ ಇದೇ ಪದ್ಯಕ್ಕೆ ಎನ್ನ ಬಾಹುದಂಡಮೆ ಸಾಲುಗುಂ ಎನ್ನುವಂಥ ಈ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ನನ್ನ 2ನೇ ಉಪನ್ಯಾಸದಲ್ಲಿ ನಾನು ಆ ನೇರವಾಗಿ ಕಾವ್ಯವನ್ನೇ ಆಧರಿಸಿ ನಿಮಗೆ ಉಪನ್ಯಾಸವನ್ನು ನೀಡ್ತೇನೆ. ಇಲ್ಲಿಗೆ ನನ್ನ ಮೊದಲ ಉಪನ್ಯಾಸ ಮುಕ್ತಾಯ ಆಯಿತು. ನಮಸ್ಕಾರ ವಿದ್ಯಾರ್ಥಿಗಳೇ.